ನಾಳಿನ ಬಂದ್ಗೆ ಆಟೋ ಸಂಘಟನೆಗಳಿಂದ ಮಿಶ್ರ ಬೆಂಬಲ ವ್ಯಕ್ತವಾಗಿದೆ. ಪರೀಕ್ಷೆ ಕಾರಣ ಕೊಟ್ಟು ಅವರು ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ. ಆಟೋ ಅಸೋಸಿಯೇಷನ್ ಅವರು ಪರೀಕ್ಷೆಗೆ ತೊಂದರೆ ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ಆ ಕಾರಣಕ್ಕಾಗಿ ನೈತಿಕ ಬೆಂಬಲವನ್ನಷ್ಟೇ ಕೊಡ್ತಾ ಇದ್ದೀವಿ. ಎಂದಿನಂತೆ ಆಟೋ, ಟ್ಯಾಕ್ಸಿ, ಕ್ಯಾಬ್ ಚಾಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಪರೀಕ್ಷೆ ಕಾರಣ ಮಕ್ಕಳಿಗೆ ತೊಂದರೆ ಆಗಬಾರದು ಅನ್ನೋದು ಅವರ ಉದ್ದೇಶ ಆಗಿದೆ. ಬಂದ ದಿನವೂ ಕೂಡ ರಸ್ತೆಗಿಳಿಯಲು ತೀರ್ಮಾನವನ್ನ ಮಾಡಿದ್ದಾರೆ. ಪೀಸ್ ಆಟೋ ಟ್ಯಾಕ್ಸಿ ಸಂಘದ ಅಧ್ಯಕ್ಷ ರಘು ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಪೀಸ್ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಅಸೋಸಿಯೇಷನ್ ನಾಡು ನುಡಿ ವಿಚಾರ ಬಂದಾಗ ಪ್ರತಿಯೊಂದಕ್ಕೂ ಆಟೋ ಚಾಲಕರು ನಾವು ಹೋರಾಟದಲ್ಲಿ ಮುಂದೆ ಇರ್ತೀವಿ. ಈಗ ನಡೆಯುವ 22ನೇ ತಾರೀಕು ಬಂದ್ಗೆ ನಾವು ನೈತಿಕವಾಗಿ ಬೆಂಬಲ ಸೂಚಿಸ್ತಾ ಇದ್ದೀವಿ. ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ, ಶಾಲಾ ಕಾಲೇಜು SLC ಮತ್ತು ಎಲ್ಲ ಮಕ್ಕಳಿಗೂ ಎಕ್ಸಾಮ್ ನಡೀತಾ ಇದೆ ಕರ್ನಾಟಕದಲ್ಲಿ. ಈ ಎಕ್ಸಾಮಲ್ಲಿ ಏನಾದ್ರೂ ಶಾಲಾ ಕಾಲೇಜು ರಜಾ ಘೋಷಣೆ ಮಾಡಿದರೆ ನಾವು ಪೂರ್ತಿ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ವಿ. ಈಗ ಶಾಲಾ ಕಾಲೇಜು ಇರೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ದಿನ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ನಾಡಿನ ಮಕ್ಕಳು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ನೈತಿಕವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಎಲ್ಲ ಶಾಲಾ ಕಾಲೇಜಿಗೆ ಏನು ಯಾವ ರೀತಿ ನಾವು ಪಿಕಪ್ ಡ್ರಾಪ್ ಇದೆ ಅದು ದೈನಂದಿನಂತೆ ಶನಿವಾರನೂ ಸಹ 22ನೇ ತಾರೀಕು ಸಹ ಅದು ಬೆಂಬಲ ಇರುತ್ತೆ. ನಾವು ನಾಡು ನುಡಿಗೋಸ್ಕರ ಯಾವಾಗಲೂ ಮುಂದೆ ಇರ್ತೀವಿ. ಕರ್ನಾಟಕ ಬಂದ್ಗೆ ಆಟೋ ಯೂನಿಯನ್ ಬೆಂಬಲವನ್ನ ಕೊಟ್ಟಿದೆ. ಆದರ್ಶ ಆಟೋ ಯೂನಿಯನ್ ಅಧ್ಯಕ್ಷ ಮಂಜುನಾಥ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ನಾಡು ನುಡಿ ವಿಚಾರ ಬಂದಾಗ ಕನ್ನಡದ ಪರವಾಗಿ ನಿಂತ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಬೆಳಗಾವಿ ಘಟನೆಯನ್ನ ಎಲ್ಲಾ ಚಾಲಕರು ಕೂಡ ಖಂಡಿಸಿದ್ದಾರೆ. ಕನ್ನಡಕ್ಕಾಗಿ ಯಾರೇ ಹೋರಾಟ ಮಾಡಿದರೂ ಕೂಡ ನಮ್ಮ ಬೆಂಬಲ ಸದಾ ಅವರ ಜೊತೆಗಿರುತ್ತೆ ಅಂತ ಹೇಳಿದ್ದಾರೆ. ನಾಳಿನ ರ್ಯಾಲಿಯಲ್ಲಿ ಎಲ್ಲ ಆಟೋ ಚಾಲಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದು ಆದರ್ಶ ಆಟೋ ಯೂನಿಯನ್ ಅಧ್ಯಕ್ಷ ಮಂಜುನಾಥ್ ಅವರ ಹೇಳಿಕೆ. ಈಗ ಆಲ್ರೆಡಿ ಬಹುತೇಕ ಎಲ್ಲ ಸಂಘಟನೆಗಳು 50% ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದೆ. ಇನ್ನು 50% ಸಂಘಟನೆಗಳು ನೈತಿಕ ಬೆಂಬಲವನ್ನು ಅಂದರೆ ಬೆಂಬಲ ಕೊಟ್ಟಂಗೆ. ಸೊ ಇವತ್ತು ಏನು ನಾಡ ನುಡಿ ಜಲ ವಿಚಾರ ಬಂದಂಥ ಸಂದರ್ಭದಲ್ಲಿ ಹಾಗಾಗಿ ಬೆಳಗಾಮಲ್ಲಿ ಏನಾಗಿದೆ, ಚಾಲಕರಿಗೆ ಅನ್ಯಾಯ ಆಯಿತು, ಹೊಡೆದಿರೋದು ವಿಚಾರಕ್ಕೆ ಪ್ರತಿಯೊಬ್ಬ ಚಾಲಕನು ಅದನ್ನು ಖಂಡಿಸಿ ಮತ್ತು ಚಾಲಕ ಸಂಘಟನೆಗಳು ಸಹ ಖಂಡಿಸಿ ಇವರು ಏನು ಕನ್ನಡ ಪರ ಸಂಘಟನೆಗಳು ಹೋರಾಡಿದರು ಇವತ್ತು ವಾಟಾಳ್ ನೇತೃತ್ವದಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಆದರ್ಶ ಆಟೋ ಆ್ಯಂಡ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನಿಂದ 16,000 ಆಟೋ ರಿಕ್ಷಾಗಳಿದೆ. ಸಂಪೂರ್ಣವಾಗಿ ಎಲ್ಲ ಚಾಲಕರು ತಿಳಿಸಿದ್ವಿ ಮತ್ತು ವಿವಿಧ ಸಂಘಟನೆಗಳವರು ಸಹ ತಿಳಿಸಿದ್ದಾರೆ. ಸಂಪೂರ್ಣವಾದ ಬೆಂಬಲವನ್ನು ಹೋರಾಟಗಾರರಿಗೆ ನಾವು ಸೂಚಿಸ್ತಾ ಇದ್ದೀವಿ. ರ್ಯಾಲಿಯಲ್ಲಿ ಬರೋದಿಲ್ಲ, ಯಾಕಂದರೆ ಈಗ ಕನ್ನಡ ಪರ ಸಂಘಟನೆ ಹೋರಾಟ ಅಂದಮೇಲೆ ಎಲ್ಲ ಗಲಾಟೆ ಆದರೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ವಾಹನಗಳನ್ನ ತೆಗೆಯೋದಿಲ್ಲ. ತೆಗೆದ್ರೂ ನಾವು ಇಲ್ಲಿ ಹೋರಾಟಕ್ಕೆ ಬರಲ್ಲ, ಮತ್ತು ಚಾಲಕರು ಮಾತ್ರ ಭಾಗವಹಿಸ್ತಾರೆ. ಕರ್ನಾಟಕ ಬಂದ್ಗೆ ಬೀದಿ ಬದಿ ವ್ಯಾಪಾರಿಗಳು ನೈತಿಕ ಬೆಂಬಲವನ್ನ ಕೊಟ್ಟಿದ್ದಾರೆ. ನಾವು ದಿನನಿತ್ಯದ ಕೆಲಸವನ್ನ ನಂಬಿ ನಮ್ಮ ಬದುಕನ್ನ ಕಟ್ಕೊಂಡಿದ್ದೀವಿ. ಹೀಗಾಗಿ ನಾಳಿನ ಬಂದ್ಗೆ ನಾವು ನೈತಿಕ ಬೆಂಬಲವನ್ನಷ್ಟೇ ಕೊಡಲಿಕ್ಕೆ ಸಾಧ್ಯ ಅಂತ ಅವರು ತಿಳಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಅವರು ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದು, ವ್ಯಾಪಾರಿಗಳ ನೈತಿಕ ಬೆಂಬಲದ ಕುರಿತಾಗಿ ಮಾತನಾಡಿದ್ದಾರೆ. ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜು ಅವರು ಕರೆದಿರ್ತಕ್ಕಂಥ ಬಂದ್ಗೆ ನಮ್ಮದು ನೈತಿಕ ಬೆಂಬಲ ಇದೆ ಬೀದಿ ಬದಿ ವ್ಯಾಪಾರಿಗಳದ್ದು. ಯಾಕೆಂದರೆ MSS ಪುಂಡಾಟಿಕೆ ವತಿಯಿಂದ KSRTC ನೌಕರರ ಆಸ್ತಿಯನ್ನು ಕಜಂಗೊಳಿಸಿರ್ತಕ್ಕಂಥದ್ದು, ನೌಕರರಿಗೆ ಮಸಿ ಬಳಸಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ, ತಾಯ್ನಾಡು ಅಂತ ಬಂದಾಗ ನಮ್ಮದು ಈ ಹಕ್ಕು ಇದೆ. ಹಕ್ಕುವನ್ನು ನಮ್ಮ ಹೋರಾಟಕ್ಕೆ ನಾವು ಪಾಲ್ಗೊಳ್ಳುತ್ತೀವಿ, ಹೋರಾಟವನ್ನು ಮಾಡೋಣ. ಅದರಿಂದ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ ಮತ್ತು ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ನಾವು ತೆರೆದಿರ್ತೀವಿ ಅಂತ ಹೇಳಿ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ.